ಎಲ್ಲಿಗ್ರಿ ಹೋಗಿದ್ರಿ? ಸೀನಾ ಎಲ್ರಿ? ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ನಿನಗೇನೆ? ಸೀನಾ ಇರಬೇಕಾದ ಜಾಗದಲ್ಲಿ ಆರಾಮಾಗಿದ್ದಾನೆ, ಸೇಫ್ ಆಗಿದ್ದಾನೆ. ಅಂದ್ರೆ ಅವ್ರು ಇನ್ನು ಸ್ಟೇಷನ್ ಅಲ್ಲೇ ಇದ್ದಾರ ಮಾವ? ಮೈ ಕೊಳೆ ಆದ್ರೆ ಬಚ್ಚಲ ಮನೆಗೆ ಹೋಗ್ತಾರೆ. ಮನಸ್ಸು ಕೊಳೆ ಮಾಡ್ಕೊಂಡವರು ಸೀದಾ ಕೃಷ್ಣನ್ ಜನ್ಮಸ್ಥಾನಕ್ಕೆ ಹೋಗೋದು. ಅಯ್ಯೋ, ನೀವ್ ಎಲ್ಲಾದ್ರೂ ಹೋಗಿ ಏನಾರ ಮಾಡ್ಕೊಳ್ರಿ. ಈ ವಿಷಯ ಎಲ್ಲ ಮೊದಲು ಜನದ ಬಾಯಿಗೆ ಹೋಗಕ್ಕೂ ಮುಂಚೆ ನನ್ನ ಮಗನ್ ಬಿಡಿಸ್ಕೊಂಡ್ ಬನ್ನಿ ಅಷ್ಟೇ. ಆಗಲ್ಲ. ನನ್ನ ಸೊಸೆ ಮೇಲೆ ಕೈ ಮಾಡಿದ್ದಾನೆ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತಾನ ಈ ಮಾದಪ್ಪ? ಮಾವ, ಏನೇ ಆಗಿದ್ರು ಅವ್ರು ನನ್ನ ಗಂಡ ಮಾವ. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ದಯವಿಟ್ಟು ಅವ್ರನ್ನ ಬಿಡಿಸ್ಕೊಂಡ್ ಬರೋಣ ಬನ್ನಿ ಮಾವ, ಪ್ಲೀಸ್. ಅಮ್ಮನ ಊಟ ಕೆಟ್ಟ ಬುದ್ಧಿ ಕಲಿಸಿದೆ, ಜೈಲು ಊಟ ಒಳ್ಳೆ ಬುದ್ಧಿ ಕಲಿಸತ್ತೆ ಬಿಡವಾ? ರೀ ರೀ ಈ ವಿಷಯ ಏನಾದ್ರೂ ಶಿವಣ್ಣಂಗೆ ಗೊತ್ತಾಗೋದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಾಗ್ಲಿ ಅಂತಾನೆ ನಾನು ಕಾಯ್ತಾ ಇದ್ದೀನಿ. ಇದು ಒಂದು ಸಣ್ಣ ಹಳ್ಳಿ, ಹೂಸೋದ್ ತಡ ಆದ್ರೂ ನಾರೋದ್ ತಡ ಆಗಲ್ಲ. ನಿನ್ನ ಮಗನ್ನ ಪೊಲೀಸರು ರುಬ್ಬಲ್ಲ, ನಮ್ಮ ಶಿವನೇ ರುಬ್ತಾನೆ ನುಣ್ಣಗೆ. ಮಾವ, ಯಾಕೆ ಮಾವ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಮಾವ. ಅಣ್ಣಂಗೆ ಏನಾರು ಈ ವಿಷಯ ಗೊತ್ತಾಯ್ತು ಅಂದ್ರೆ ಅವ್ನು ಖಂಡಿತ ಮನುಷ್ಯ ಆಗಂತೂ ಇರಲ್ಲ. ರೀ ನನ್ಗಿರೋದೇ ಒಬ್ನೇ ಮಗ ರೀ. ಗಂಡಾಗ್ಲಿ ಅಂತ ಹರಕೆ ಹೊತ್ತು ಎತ್ತಿದೀನ್ರಿ. ಈ ಭಯ ನಿನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇರ್ಬೇಕಿತ್ತು, ಈಗಲ್ಲ. ಈಗ ಕಾಲ ಮೀರು ಹೋಯ್ತು. ನಾನೇ ಹೋಗಿ ಶಿವಗೆ ಹೇಳ್ತೀನಿ. ಅಯ್ಯೋ ರೀ ಕಾಲ್ ಬೀಳ್ತೀನಿ. ಶಿವಗ್ ಮಾತ್ರ ಹೇಳ್ಬೇಡ್ರಿ. ನೋಡಿ, ನೀವೇನಾದ್ರೂ ಹೇಳ್ತೀನಿ ಅಂದ್ರೆ. ಅಯ್ಯೋ ಅತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನಾಟಕ ಚಂದ್ರಿ ಕಣೆ ನೀನು, ನಾಟಕ ಚಂದ್ರಿ. ಏನ್ ಆಡ್ತಿದ್ಯಾ ನೋಡು. ಇದೇ ಬುದ್ಧಿನೇ ನಿನ್ನ ಮಗನಿಗೂ ಕಲಿಸಿದ್ಯಾ? ಆಯ್ತು, ನಾನು ಶಿವಗೆ ಹೇಳಲ್ಲ. ಆದರೆ ಇದೊಂದು ಹಳ್ಳಿ, ಒಂದು ವಿಷಯ ಒಬ್ರಿಗೆ ಗೊತ್ತಾಯ್ತು ಅಂದರೆ ಕಾಡ್ಗಿಚ್ಚಿನಂಗೆ ಇಡೀ ಊರು ಹರಡ್ಕೊಂಡ್ಬಿಡುತ್ತೆ. ಆಗ ನಾನೇನು ಮಾಡೋಕ್ಕಾಗಲ್ಲ. ಜನರ ಬಾಯಿನ ನಾನು ತಡಿಯೋಕ್ಕಾಗಲ್ಲ. ಶಿವಗೇನಾರು ಈ ವಿಷಯ ಗೊತ್ತಾಯ್ತು ಅಂದರೆ ನಿನ್ನ ಮಗ ಸೀನಾ ಉಳಿಯಲ್ಲ.